ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಕೆಲಸ ಎಲ್ಲ ಮಾಡಿ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಇವತ್ತು ಮಧುಗಿರಿಗೆ ಹೋಗಬೇಕಿತ್ತು. ಅದಕ್ಕೆ ನಾನು ನಮ್ಮ ಮನೆಯವರು ಹೋಗೋಣ ಅಂತ ಹೋಗ್ತಾ ಇದ್ವಿ. ವರಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಮಾಡಿರೋ ವ್ಲಾಗ್ ಇದು. ದೊಡ್ಡಬಳ್ಳಾಪುರದಿಂದ ಇವಾಗ ಸಕ್ಕರೆಗೊಲ್ಲಳ್ಳಿ ರೀಚ್ ಆದ್ವಿ. ಇದು ನೋಡ್ರಿ ನಾವು ಓದಿರೋ ಸ್ಕೂಲು. ನಮ್ಮ ಹಳ್ಳಿಯಿಂದ ನಾವು ಇಲ್ಲಿಗೆ ಸ್ಕೂಲಿಗೆ ಬರ್ತಿದ್ದಿದ್ದು. ನಾವು ಮಧುಗಿರಿಗೆ ಯಾವಾಗ ಹೋಗ್ಬೇಕು ಅಂದ್ರು ಹಿಂಗೆ ಕೋಳಾಲದ ರೂಟಲ್ಲೇ ಹೋಗೋದು. ಇವಾಗ ಕೋಳಾಲ ಬಂದ್ವಿ. ನಮ್ಮ ಮನೆಯವರು ಟೀ ಕುಡಿಬೇಕು ಅಂತ ನಿಲ್ಲಿಸಿ ಟೀ ಕುಡಿತಾ ಇದ್ರು. ಮಳೆ ಬರೋ ಆಗಿತ್ತು, ಇನ್ನೆಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಫೈನಲಿ ಮಧುಗಿರಿಗೆ ಬಂದ್ವಿ. ಇವಾಗ ನಾನು ಇವತ್ತು ಮಧುಗಿರಿಗೆ ಬಂದಿರೋದೇನಕ್ಕಂದ್ರೆ ವರಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಿತ್ತು. ಧೂಳು ಕೊಡ್ವಿ, ಪಾತ್ರೆ ಎಲ್ಲ ತೊಳೆದು ಬೆಡ್ಶೀಟ್ ಎಲ್ಲ ಒಗ್ದಾಕ ಮನೆ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ಬಂದಿದ್ದು. ನಾವು ಯಾವುದೇ ಹಬ್ಬ ಆದರೂ ಇಲ್ಲೇ ಮಧುಗಿರಿಯಲ್ಲೇ ಮಾಡೋದು. ಅದಕ್ಕೆ ಬಂದ್ವಿ ಮಧುಗಿರಿಗೆ. ಸ್ವಲ್ಪ ಫಸ್ಟೇ ಕ್ಲೀನ್ ಮಾಡಿ ಹೋಗೋಣ ಅಂತ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ನಾನು ನಮ್ಮ ಮನೆಯವ್ರು ಬಂದಿದ್ದೀವಿ. FA2 ಟೈಮ್ ಇವಾಗ ಸ್ಕೂಲೆಲ್ಲ ರಜಾ ಹಾಕ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾವು ಇಲ್ಲಿಗೆ ಬಂದ್ವಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ. ತಿರ್ಗಾ ಗುರುವಾರ ಬಂದಾಗ ಸ್ವಲ್ಪ ಈಸಿ ಆಗ್ತದೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಬೆಡ್ಶೀಟ್ ಎಲ್ಲ ಒಗಿಬೇಕು. ಗುರುವಾರನೇ ಬಂದರೆ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ ಒಂದೇ ದಿನಕ್ಕೆ. ಅದಕ್ಕೆ ಎಲ್ಲ ಒಂದು ದಿನ ಮುಂಚೆ ಬಂದು ಕ್ಲೀನ್ ಮಾಡೋಣ ಅಂತ ಸೋಮವಾರ ಬಂದಿದ್ದೆ ನಾನು ಮಧುಗಿರಿಗೆ. ದೊಡ್ಡಬಳ್ಳಾಪುರದಿಂದ ಏನಿಲ್ಲ ಅಂದರೂ ಬೈಕಲ್ಲಿ ಹೋಗೋಕೆ 2 ಅವರ್ ಬೇಕು. ಹೋಗೋಕೆ 2 ಅವರು, ಬರೋಕೆ 2 ಅವರು. ಹಬ್ಬಕ್ಕೆ ಕ್ಲೀನ್ ಮಾಡಲೇಬೇಕಲ್ಲ, ಅದಕ್ಕೆ ಹೋಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಬಂದು ತಿಂಡಿ ಎಲ್ಲ ಏನೂ ಮಾಡಲಿಲ್ಲ. ನಮ್ಮ ಮನೆಯವ್ರು ಹೋಟ್ಲಿಂದನೇ ಟೊಮೊಟೊ ಬಾತ್ ತಂದಿದ್ರು. ಅದನ್ನು ತಿಂದು ಇವಾಗ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರ ಕಬೋರ್ಡ್ ಎಲ್ಲ ನಾನು ಒರೆಸ್ಕೊಡ್ತೀನಿ, ನಿನ್ನ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊ ಅಂದರು. ಅವ್ರ ಕಬೋರ್ಡ್ ಎಲ್ಲ ಒರೆಸ್ಕೊಟ್ರು. ಅವ್ರ ಕಬೋರ್ಡ್ಗಳು ಒರೆಸೋ ಅಷ್ಟರಲ್ಲಿ ನಾನು ಪಾತ್ರೆಗಳೆಲ್ಲ ಇಳಿಸ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಇಲ್ಲಿ ನಮ್ಮ ಅಜ್ಜಿ ಒಬ್ಬರೇ ಇರ್ತಾರಲ್ಲ, ಅದಕ್ಕೆ ಕೆಳಗಡೆ ಸ್ವಲ್ಪ ಡೈಲಿ ಯೂಸ್ ಪಾತ್ರೆಗಳು ಅಷ್ಟೇ ಜೋಡಿಸಿರೋದು. ಇನ್ನು ಮಿಕ್ಕಿದವೆಲ್ಲ ಮೇಲ್ಗಡೆ ಸ್ಟೆಪ್ಪಲ್ಲಿ ಜೋಡಿಸಿದ್ದೀನಿ ಎಲ್ಲ ಕಬೋರ್ಡಲ್ಲಿ. ಮೇಲ್ಗಡೆ ಇರೋ ಪಾತ್ರೆಗಳ್ನು ಎಲ್ಲ ತೊಗೊಂಡೋಗಿ ಆಚೆ ಇಟ್ಟೆ. ಇನ್ನು ಬಾಕ್ಸು ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಇರೋ ಪಾತ್ರೆ ಎಲ್ಲ ಇಳಿಸ್ಕೊಂಡೆ. ಬೆಡ್ಶೀಟು ಎಲ್ಲ ತೆಗ್ದಾಕಿದ್ದೀನಿ. ಇನ್ನು ಬೆಡ್ಶೀಟ್ ಎಲ್ಲ ಒಗಿಬೇಕು. ದೊಡ್ಡಬಳ್ಳಾಪುರದಿಂದ ಬರೋವಾಗ್ಲೇ ಸ್ವಲ್ಪ ಗೋಧಿ ನೆನೆಸಿಟ್ಟಿದ್ದೆ. ಅದನ್ನು ತಗೊಂಡು ಬಂದು ಮಣ್ಣಲ್ಲೇ ಹಾಕಿಟ್ಟಿದ್ದೀನಿ. ಇಲ್ಲಿ ನಾವು ಹಬ್ಬಕ್ಕೆ ಬರೋ ಅಷ್ಟರಲ್ಲಿ ಪೈರು ಬಂದಿರ್ತದೆ. ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಚೆನ್ನಾಗಿ ಕಾಣ್ತದೆ ಅಂತ. ನಂದು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ತೊಳೆದು ಪಾತ್ರೆ ಎಲ್ಲ ಒರೆಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ ಪಾತ್ರೆಗಳ್ನೆಲ್ಲ. ನಮ್ಮ ಮನೆಯವ್ರ ಕಬೋರ್ಡು ಎಲ್ಲ ಒರೆಸಿದ್ರು. ಮೇಲ್ಗಡೆ ಮಾತ್ರ ಜೋಡಿಸ್ದೆ ಅಷ್ಟೇ ಪಾತ್ರೆ. ಮತ್ತೆ ಇನ್ನೆಲ್ಲ ಕ್ಲೀನ್ ಮಾಡಿ ನೈಟ್ ಅಷ್ಟೊತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಅದಕ್ಕೆ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಇಲ್ಲೇ ಕಟ್ಟಿ ಇಟ್ಟಿದ್ದೀನಿ ಚೀಲದಲ್ಲಿ. ಬಂದು ಜೋಡಿಸ್ಕೊಳ್ಳೋಣ ಅಂತ. ಬಾಕ್ಸ್ಗಳು ಮಾತ್ರ ಸ್ವಲ್ಪ ಎಲ್ಲ ತೊಳೆದು ಜೋಡಿಸ್ಕೊಂಡೆ. ಅಡುಗೆ ಮನೆ ಆಲ್ಮೋಸ್ಟ್ ಅರ್ಧ ಕ್ಲೀನ್ ಆಗೈತೆ. ಇನ್ನು ಗುರುವಾರ ಬಂದು ಪಾತ್ರೆ ಎಲ್ಲ ಜೋಡಿಸ್ಕೊಬೇಕು. ಇವಾಗ ಫ್ರಿಜ್ಜಾಗಿರೋವು ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೀನಿ. ನಾವು ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀನ ದೇವ್ರ ಮನೇಲಿ ಕುಂಡಿಸಲ್ಲ, ಇಲ್ಲಿ ಹಾಲಲ್ಲೇ ಕುಂಡಿಸೋದು. ಈ ಕಡೆ ಇದ್ದಿದ್ದು ಸೋಫಾನೆಲ್ಲ ಆ ಕಡೆ ತೆಗ್ದಾಕಿ ಇಲ್ಲಿ ಟೇಬಲ್ ಎಲ್ಲ ತೊಳೆದು ತಂದಿಟ್ಟು ದೇವ್ರ ಪಾತ್ರೆನೂ ಎಲ್ಲ ತೊಳೆದು ಅದ್ರ ಮೇಲೆ ಜೋಡಿಸಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆಗಳು, ಹಬ್ಬಕ್ಕೆ ಬೇಕಾಗಿರೋ ದೇವ್ರ ಪಾತ್ರೆ, ಡೈಲಿ ದೇವ್ರ ಮನೇಲಿ ಯೂಸ್ ಮಾಡೋ ದೇವ್ರ ಪಾತ್ರೆಗಳು ಎಲ್ಲ ತೊಳೆದಿಟ್ಟೆ. ದೇವ್ರ ಫೋಟೋಗಳು ಎಲ್ಲ ಒರೆಸಿ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ನನಗೆ ಮೇಯ್ನ್ ಅಡುಗೆ ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು, ದೇವ್ರ ಪಾತ್ರೆಗಳು ತೊಳೆದಿಕ್ಕೊಂಡ್ರೆ ಅರ್ಧ ಸಮಾಧಾನ. ಇನ್ನು ಮಿಕ್ಕಿತ್ತೆಲ್ಲ ಬಂದು ನಿಧಾನಕ್ಕೆ ಗುರುವಾರ ಮಾಡ್ಕೊಬೋದು. ಕಬೋರ್ಡ್ಗಳು ಎಲ್ಲ ಒರೆಸಿ ಬಟ್ಟೆಗಳು ಎಲ್ಲ ಮಡಚಿ ನೀಟಾಗಿ ಸೀರೆಗಳು ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನಾವು ಹೊರಡೋ ಅಷ್ಟೊತ್ತು ಕಾಲೇ ಟೈಮು 6 ಗಂಟೆ 10 ನಿಮಿಷ ಆಗೋಯ್ತು. ಮಳೆ 4 ಗಂಟೆಗೆ ಸ್ಟಾರ್ಟ್ ಆಯಿತು. ಬೆಡ್ಶೀಟ್ ಒಗ್ದಾಕಿದ್ದವೆಲ್ಲ ನೆಂದೋಗಿದ್ದು. ಅದಕ್ಕೆ ನಮ್ಮ ಅಜ್ಜಿನ ನಾಳೆ ಎತ್ಕೊ ಅಂತ ಹೇಳಿ ಬಂದ್ವಿ. ಇವನು ನನ್ನ ತಂಗಿ ಮಗ. ನಾನು ಮನೆ ಕ್ಲೀನ್ ಮಾಡೋವರೆಗೂ ಬಂದು ಅಲ್ಲೇ ನನ್ನ ಜೊತೆ ಮಾತಾಡ್ಕೊಂಡು ಕೂತಿದ್ದ. ಇವನು ಅವ್ರ ಮನೆಗೆ ಬಿಟ್ಟು ಹೋಗೋಣ ಅಂತ ಅವ್ರ ಮನೆ ಹತ್ರಕ್ಕೆ ಬಂದ್ವಿ. ನಾನು ಊರಿಗೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಹಂಗೆ ಮಕ್ಕಳು ನಾವು ಬರ್ತೀವಿ ಅಂತ ಹಠ ಮಾಡಿದಾಗ ಬಿಟ್ಟು ಬರೋಕ್ಕೆ ಸ್ವಲ್ಪ ಬೇಜಾರಾಗ್ತದೆ. ಇವಾಗ ನಾವು ಹೊರಗೆ ಗ್ರ್ಯಾಂಡ್ಗೆ ಬಂದ್ವಿ ಟೀ ಕುಡಿಯೋಣ ಅಂತ. ನಮ್ಮ ಮನೆಯವ್ರು ಟೀ ಕುಡಿದ್ರು, ನಾನು ಕಾಫಿ ಕುಡಿತಾ ಇದ್ದೀನಿ. ಸಂಜೆ ಆಗಿರೋದಕ್ಕೂ ಅದಕ್ಕೂ ನಮ್ಮ ಮಧುಗಿರಿ ಬೆಟ್ಟದ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಟೀ ಎಲ್ಲ ಕುಡಿದು ಮಧುಗಿರಿಯಿಂದ ಹೊರಟ್ವಿ. ಗೊರವನಹಳ್ಳಿಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋವರೆಗೂ ಫುಲ್ ಮಳೆ. ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗೋ ಅಷ್ಟರಲ್ಲೇ ಟೈಮ್ 9 ಗಂಟೆ ಆಗಿತ್ತು. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನನ್ನ ತಂಗಿ ಮುದ್ದೆನೂ ಮಶಪ್ ಮಾಡಿದ್ರು. ಹೋಗಿ ತಿಂದು ಮಲ್ಕೊಂಡ್ವಿ. ಇವತ್ತಿನ ಸೋಮವಾರದ ವ್ಲಾಗ್ ಇಷ್ಟೇ. ಇದು ಮಂಗಳವಾರದ ನೈಟು. ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಗುಡ್ಸಕ್ಕೆ ಸೀರೆ ತರೋಣ ಅಂತ ನಾನು ನಮ್ಮ ಮನೆಯವ್ರು ಹೋದ್ವಿ. ಸೀರೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದ್ದು. ನಾನು ಇದರಲ್ಲೇ ಒಂದು ಸೀರೆ ತಗೊಂಡೆ. ಯಾವ್ದು ತಗೊಂಡಿದ್ದೀನಿ ಅಂತ ಈ ವ್ಲಾಗಲ್ಲೇ ತೋರಿಸ್ತೀನಿ ನೋಡಿ. ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗು. ಹೂವು ಬಳೆ ಆ ಥರ ಎಲ್ಲ ತರಬೇಕಿತ್ತು ಸ್ವಲ್ಪ ಹಬ್ಬಕ್ಕೆ. ಅದಕ್ಕೆ ತರೋಣ ಅಂತ ನಾನು ನಮ್ಮಮ್ಮ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಹೋದ್ವಿ. ಏನೇನು ತಗೊಂಡಿದ್ದೀನಿ ಅಂತ ಮನೇಲಿ ಬಂದು ತೋರಿಸ್ತೀನಿ. ಒಂದು ಶಾಪ್ಗೆ ಹೋದ್ವಿ ಬಳೆ ತಗೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಕ್ಕಿದ್ರು ಲಕ್ಷ್ಮಿ ಮುಖವಾಡಗಳು. ಆ ಥರ ರೆಡಿ ಮಾಡೋಕೆ ನಾವೇನು ಮಾಡಿಸಲ್ಲ, ಸುಮ್ಮನೆ ಕೇಳಿದ್ವಿ. 1,500 2,000 ಆಗ್ತತೆ ಅಂದರು.
ಅಲ್ಲೇನೇನು ಬೇಕೋ ಎಲ್ಲ ತಗೊಂಡು ಇವಾಗ ಗಂದಿಗೆ ಅಂಗಡಿಗೆ ಬಂದ್ವಿ. ಧೂಪ, ಅರ್ಶಿನ, ಕುಂಕುಮ ಆ ಥರ ತಗೊಬೇಕಿತ್ತು. ಅದನ್ನು ತಗೊಂಡು ಇವಾಗ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತಗೊಳ್ಳೋಣ ಅಂತ ಹೂವು ಎಲ್ಲ ತಗೊಂಡು ಹಣ್ಣು ತಗೊಂಡ್ವಿ. ಹಬ್ಬದ ಟೈಮ್ ಆಗಿರೋದ್ರಿಂದ ಹೂವು ಹಣ್ಣು ಎಲ್ಲ ರೇಟ್ ಜಾಸ್ತಿನೇ ಇತ್ತು. ಜನನೂ ತುಂಬ ಜನ ಇದ್ದರು ಮಾರ್ಕೆಟಲ್ಲಿ, ಓಡಾಡೋಕ್ಕೂ ಜಾಗ ಇರಲಿಲ್ಲ. ಮಾರ್ಕೆಟಾಗೂ ಏನೇನು ಬೇಕೋ ಎಲ್ಲ ತಗೊಂಡು ಇವಾಗ NB3 ಮಾರ್ಟ್ ಹತ್ರ ಬಂದ್ವಿ. ನಮ್ಮ ಅಮ್ಮ ನನ್ನ ತಂಗಿ ಮಗಳದ್ದು ನಾಮಕರಣ ಇತ್ತು. ಅವ್ರಿಗೆ ಮಡ್ಲಕ್ಕಿ ಕೊಡೋಕೆ ಸೀರೆನೂ ಮಗಿಗೆ ಬಟ್ಟೆ ತಗೊಬೇಕು ಅಂತ ಬಂದ್ರು ಇಲ್ಲಿಗೆ. ಇಲ್ಲಿ ಮಗಿಗೆ ಬಟ್ಟೆ ಮತ್ತು ಸೀರೆ ಎಲ್ಲ ತಗೊಂಡು ಹೊರಟ್ವಿ. ನಾನು ರಕ್ಷಾ ಬಂಧನ್ ಹತ್ರ ಬಂತಲ್ಲ, ರಾಖಿಗಳು ತಗೊಬೇಕಿತ್ತು. ಅದಕ್ಕೆ ಹೋಗಿ ರಾಖಿ ತಗೊಂಡೆ. ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ತಗೊಂಡಿರೋ ಸೀರೆ. ಬ್ಲೌಸಲ್ಲೇ ಎಲ್ಲ ವರ್ಕ್ ಬಂದೈತೆ, ಚೆನ್ನಾಗೈತೆ ಸೀರೆ, ಕ್ವಾಲಿಟಿನೂ ಚೆನ್ನಾಗೈತೆ, ಸಾಫ್ಟ್ ಸಿಲ್ಕ್. ಒಂದು ಪಂಚೆನೂ ಶಲ್ಯ ತಗೊಂಡಿದ್ದೀನಿ. ಇದೇನಕ್ಕೆ ಅಂತ ವರಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಹೇಳ್ತೀನಿ. 50 ಗ್ರಾಮ್ ದುಂಡ್ಮಲ್ಗೆ ಹೂವು ತಗೊಂಡಿದ್ದೀನಿ. ಒಂದು ಸೊಂಟದ ಪಟ್ಟಿ, ಇದು 300 ರೂಪಾಯಿ. ಮುಖವಾಡಕ್ಕೆ ವಾಲೆ ಜುಮ್ಕಿ ಆ ಥರ ಏನಾದರೂ ಅಂಟುಸಕ್ಕೆ 2 ಗಮ್ ಪ್ಯಾಕೆಟ್ ತಗೊಂಡಿದ್ದೀನಿ. 4 ತಾವರೆ ಹೂವು, 1 ತಾವರೆ ಹೂವಕ್ಕೆ 50 ರೂಪಾಯಿ. ಇದೊಂದು ಏನಕ್ಕಾದರೂ ಇರಲಿ ಅಂತ ಈ ಪ್ಲೇಟ್ ತಗೊಂಡೆ. 50 ರೂಪಾಯಿ ಆ ಪ್ಲೇಟು, ಏನಕ್ಕಾದರೂ ಯೂಸ್ ಆಗ್ತದೆ ಅಂತ ತಗೊಂಡೆ. ಕೈಗೆ ಹಾಕೋಣಕ್ಕೆ 2 ಡಜನ್ ಬಳೆ, ಹಾಗೆ ರಾಖಿ ಹಬ್ಬಕ್ಕೆ ರಾಖಿಗಳು ತಗೊಂಡಿದ್ದೀನಿ. ಇದು ಜವಾದು ಪೌಡರ್ ಅಂತ. ಇದು ಮನೇಲಿ ದೀಪ ಹಚ್ಚೋವಾಗ ಒಂದು ಚಿಟಿಕೆ ಅಷ್ಟು ದೀಪಕ್ಕೆ ಹಾಕಿ ಹಚ್ಚಿದ್ರೆ ಮನೆಯೆಲ್ಲ ದೇವಸ್ಥಾನದ ಥರ ಸ್ಮೆಲ್ ಇರ್ತದೆ. ಇದು ಧೂಪ ದೇವ್ರಿಗೆ ಹಚ್ಚೋಕ್ಕೆ. ದೇವ್ರ ಮುಖವಾಡಕ್ಕೆ 2 ಮೂಗ್ನತ್ತು ತಗೊಂಡಿದ್ದೀನಿ. ಐಬ್ರೋ ಎಲ್ಲ ಬರೆಯೋಕ್ಕೆ ಹೊಸದು ಐಲೈನರು ಮತ್ತು ಗಂಧ ತಗೊಂಡಿದ್ದೀನಿ. ಹಾಗೆ 2 ಕುಚ್ಚು ಪಿನ್ನು ತಗೊಂಡಿದ್ದೀನಿ. ಇದು ದೇವ್ರ ಕಳಸಕ್ಕೆ ಹಾಕೋಕ್ಕೆ ಎಲ್ಲ 5 ಅವರೇ ಪ್ಯಾಕೆಟ್ ಮಾಡಿ ಇಕ್ಕಿದ್ರೆ ಅದನ್ನೇ ತಗೊಂಡೆ. ಅರ್ಶಿನ ಕುಂಕುಮ ಕೊಡೋಕೆ ಬ್ಲೌಸ್ ಪೀಸು ತಗೊಂಡಿದ್ದೀನಿ. ಒಂದೊಂದು ಮೀಟ್ರ್ ಒಂದೊಂದು ಕ್ವಾಲಿಟಿ ಚೆನ್ನಾಗವೆ, ಹೊಲಿಸ್ಕೊಬೋದು ಇವನ್ನ. ಹಂಗೆ ಒಂದು ಬಾಗ್ಲಿಗೆ ಹಾಕೋಕ್ಕೆ ಅಂತ ತೋರಣ ತಗೊಂಡಿದ್ದೀನಿ. ಹೋದ್ ಸರಿ ಭತ್ತದ ತಗೊಂಡೋಗಿ ಹಾಕಿದ್ದೆ, ಅದನ್ನೆಲ್ಲ ಗುಬ್ಬಚ್ಚಿ ಪಕ್ಷಿಗಳೇ ತಿಂದು ಕಿತ್ತಾಕಿದ್ದು. ಅದಕ್ಕೆ ಈ ಸರಿ ಈ ಥರ ತಗೊಂಡಿದ್ದೀನಿ. ಇವಾಗ ನಮ್ಮ ಅಮ್ಮ ತಂದಿರೋ ಸೀರೆ ಬಟ್ಟೆಗಳು ತೋರಿಸ್ತಾ ಇದ್ದೀನಿ. ಈ ಬಟ್ಟೆ ನನ್ನ ತಂಗಿ ಮಗಳು ನಾಮಕರಣ ಆಯ್ತಲ್ಲ, ಆ ಪಾಪುಗೆ ಅಂತ ತಂದಿರೋ ಬಟ್ಟೆ. ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟ್ ಥರ ಫ್ಯಾನ್ಸಿ ಟಾಪ್ ಇದು. ಈ ಸೀರೆ ನಮ್ಮಮ್ಮ ದೇವ್ರ ಮುಂದೆ ತಟ್ಟೆಯಲ್ಲಿಟ್ಟು ಪೂಜೆ ಮಾಡೋಕೆ ಅಂತ ತಗೊಂಡಿರೋದು. ಇದು ಕ್ಯಾಮ್ರಾದಲ್ಲಿ ಒಂಥರ ಬ್ಲಾಕ್ ಕಲರ್ ಕಾಣ್ತೈತೆ, ಆದರೆ ಸೀರೆ ಇರೋದು ಗ್ರೀನ್, ಡಾರ್ಕ್ ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಬಾರ್ಡ್ರು. ಇದು ನಮ್ಮಮ್ಮ ಅವರು ಕೂರ್ಲು ತಗ್ಸೋವಾಗ ಮಡ್ಲಕ್ಕಿ ಕೊಡೋಕೆ ಅಂತ ತಗೊಂಡಿರೋ ಸೀರೆ. ಇದು ಗುರುವಾರದ ವ್ಲಾಗು, ಹಾಗೆ ಸ್ವಲ್ಪ ಇದ್ರ ಜೊತೆನೆ ಕಂಟಿನ್ಯೂ ಮಾಡಿದ್ದೀನಿ. ದೊಡ್ಡಬಳ್ಳಾಪುರದಿಂದ ಫಸ್ಟು ನಮ್ಮ ಅಪ್ಪವ್ರ ಊರಿಗೆ ಹೋಗ್ಬೇಕಿತ್ತು, ಅಲ್ಲಿಗೆ ಹೋದ್ವಿ. ನಮ್ಮಮ್ಮ ನಾಳೆಗೆ ಹಬ್ಬ ಇರೋದ್ರಿಂದ ಆಚೆ ಬಾಕ್ಲೆಲ್ಲ ತೊಳಿತಾ ಇದ್ರು ನಿರ್ಮಾ ಪುಡಿ ಹಾಕಿ. ನನ್ನ ಮಗ ಅಂಗಡಿಯಾಗ ಏನೋ ತಿಂಡಿ ತಗೊಂಡು ತಿಂತಾ ಇದ್ದ. ಇವಾಗ ನಾನು ಮನೆ ಒಳಗೆ ಬಂದೆ. ಇದೆ ನಮ್ಮ ಅಪ್ಪ ಅವ್ರ ಹಳ್ಳಿಲಿರೋ ಮನೆ ಇದೆ. ಹಂಗೆ ಮಧುಗಿರಿಗೂ ಹೋಗ್ಬೇಕು ಅಂತ ದೊಡ್ಡಬಳ್ಳಾಪುರದಲ್ಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಇನ್ನೇನು ಸ್ನಾನ ಮಾಡ್ಕೊಂಡಿದ್ನಲ್ಲ ಅಂತ ಹಂಗೆ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಟ್ಟೆ. ನನ್ನ ತಮ್ಮ ನೀರು ಬಿಟ್ಟಿದ್ರು, ಹಂಗೆ ಪೈಪ್ ಹಾಕೊಂಡು ಆಚೆ ಗಾಡಿ ತೊಳ್ಕೊತಾ ಇದ್ದ. ಇದು ನಮ್ಮ ಅಪ್ಪ ಅವ್ರ ಮನೆ ಹತ್ರನೇ ಇರೋದು ವಿಳೆದೆಲೆ ಗಿಡ. ಕಳಸಕ್ಕೆ ಇಕ್ಕಕ್ಕೆ ಅಂತ ಅಲ್ಲೇ ಕಿತ್ಕೊಂಡೆ. ನಮ್ಮ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅಡುಗೆಗೆ ನಮ್ಮ ಅಮ್ಮ ಇವತ್ತು ಮುದ್ದೆ ಮಾಡಿ ಟೊಮೊಟೊ ಚಟ್ನಿ ಮತ್ತು ಕಡಲೆಕಾಳು ಹುರಿದು ಬೆಂಗ್ಳತ್ತಾ ಇದ್ರು. ನಮ್ಮ ಅಮ್ಮ ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ತಂಗಿನೂ ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಸರಿ ನಮ್ಮ ಅಮ್ಮ ಅವ್ರ ಹಬ್ಬ ಏನು ಮಾಡಲ್ಲ ಗ್ರ್ಯಾಂಡಾಗೆ. ನಮ್ಮ ಅಜ್ಜಿ ತೀರೋಗಿದ್ರು, ಅದಕ್ಕೆ ಹಬ್ಬ ಮಾಡಲ್ಲ ಈ ವರ್ಷ. ಕಳಸ ಕುಂಡಿಸಂಗಿಲ್ಲ, ಸುಮ್ಮನೆ ಬೆಳಗ್ಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಅಂತ ದೇವ್ರ ಮನೆ ರೆಡಿ ಮಾಡಿಕೊಟ್ವಿ. ಅದಕ್ಕೆ ಈ ಸರಿ ನಾನು ನನ್ನ ತಂಗಿ ತಮ್ಮನು ನಮ್ಮೂರಿಗೆ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಅಪ್ಪನೂ ನಮ್ಮ ಅಮ್ಮ ನಮ್ಮ ಅಕ್ಕವ್ರ ಊರಿಗೆ ಹೋಗ್ತಾರೆ. ನಮ್ಮ ಅತ್ತೆನ ಮಾತಾಡ್ಸ್ಕೊಂಬರೋಣ ಅಂತ ನಮ್ಮ ಅತ್ತೆರ ಮಂತಕ್ಕೆ ಹೋದೆ. ನಮ್ಮ ಅತ್ತೆನೂ ಆಚೆ ಬಾಕ್ಲೆಲ್ಲ ತೊಳಿತಾ ಇದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಸೀರೆ ಉಡಿಸ್ಕೊಡು ಅಂತ ಕೇಳಿದ್ರು ನಮ್ಮ ಅತ್ತೆ ಮಗಳು. ನನ್ನ ತಂಗಿ ಸೀರೆ ಎಲ್ಲ ಉಡಿಸ್ಕೊಟ್ರು. ಇಲ್ಲಿ ನಾವು ಹೊರಡೋ ಅಷ್ಟರಲ್ಲೇ ಟೈಮ್ 12 ಗಂಟೆ ಆಗಿತ್ತು. ಇಲ್ಲಿಂದ ಹೊರಟ್ವಿ ಮಧುಗಿರಿಗೆ ಹೋಗೋಣ ಅಂತ. ನಾನು ನಮ್ಮ ಮನೆಯವರು, ನನ್ನ ಮಕ್ಕಳಿಬ್ರು, ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಹೊರಟ್ವಿ. ನಾವು ಮಧುಗಿರಿಗೆ ಹೋಗೋ ಅಷ್ಟೊತ್ತಿಗಾಗಲೇ 2 ಗಂಟೆ ಆಗಿತ್ತು. ನಮಗೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡ್ವಿ, ವರಲಕ್ಷ್ಮಿ ಹಬ್ಬದ ವ್ಲಾಗು ಎಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ 4 ದಿನದ ಕಂಟಿನ್ಯೂಷನ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.